ಪ್ಲೀಸ್ ಅಮ್ಮ ನನ್ನ ಮನೆ ಕರ್ಕೊಂಡೋಗಿ ದೊಡ್ಡಮ್ಮ ಹೇಳತರ ನಾವು ದೆವ್ವ ಅಂತ ಅನ್ಕೋಬೇಡಿ ಪ್ಲೀಸ್. ನಾವು ನಿಜವಾಗ್ಲೂ ಮನುಷ್ಯರೇ ಗೊತ್ತಾ? ಇಲ್ಲ ಜೂಲಿ, ಆ ತರ ಎಲ್ಲ ಅನ್ಕೊಳ್ಳಲ್ಲ ಆಯ್ತಾ? ಸಾರಿ, ಬಾ ಮನೆಗೆ ಹೋಗೋಣ ಬಾ. ಓಕೆ. ಅಯ್ಯೋ, ನಾನು ಅಷ್ಟು ಮಾತು ಹೇಳ್ತಾ ಇದೀನಿ, ಯಾರು ಯಾರ ಕಿವಿಗೂ ಹಾಕೊಳ್ತಾ ಇಲ್ಲ. ಎಲ್ರು ಅವ್ರವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರು. ಯಾರು ಯಾರ ಮನೆ ಕರ್ಕೊಂಡು ಹೋದ್ರೂ ಪರವಾಗಿಲ್ಲ. ಈ ಸ್ವೀಟ್ ಇದು ಮನೆ ನನ್ನ ಮನೆಗೆ ಅಂಟ್ಕೊಂಡಿದೆ. ಏನಾದ್ರೂ ಅಂದ್ರೆ ಏನ್ ಮಾಡೋದಪ್ಪ? ನನ್ಗಂತೂ ಇವಂತೂ ಖಂಡಿತ ಮಕ್ಕಳೇ ಅಲ್ಲ. ಮಕ್ಕಳಾಗಿದ್ರೆ ಯಾವಾಗ್ಲೂ ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು. ಇವು ದೆವ್ವಗಳೇ, ಇವು ಪ್ರೇತಾತ್ಮಗಳಾಗಿ ನಮ್ಮನ್ನ ಹುಡ್ಕೊಂಡ್ ಬಂದಿದೆ. ಪ್ರೀತಿ, ಬನ್ನಿ ಅದಕ್ಕೆ. ಯಾಕೆ ಅಳ್ತಾ ಇದೆಯಾ ಪ್ರೀತಿ? ಅಳ್ಬೇಡ. ಬಾ ಬಾ ಸುರ್ಪನಕ್ಕಿ ಬಾ, ನೀನೊಬ್ಳೇ ಬಾಕಿ ಇದ್ದೆ. ಬಾ, ಇನ್ನ ಬಂದು ನೀನ್ ಅಳ್ಬೇಡ ಅಳ್ಬೇಡ ಅಂತ ಹೇಳಿ ಇನ್ನ ನನ್ನ ಮಗಳನ್ನ ಅಳಂಗೆ ಮಾಡ್ತಾನೇ ಇರು, ಆಯ್ತಾ? ಅತ್ತೆ, ನೀವೇನ್ ಬೇಕಾದ್ರೆ ಬೈಕೊಳ್ಳಿ. ನೀವ್ ಎಷ್ಟು ಬೈದ್ರೇನು ನನಗೆ ಬೇಜಾರೇ ಆಗಲ್ಲ ಈ ಸಲ. ಹೌದೌದು, ನಿಮ್ಗೆ ಮಾನ ಮರ್ಯಾದಂತ ಇದ್ರೆ ತಾನೇ ಬೇಜಾರಾಗಕ್ಕೆ. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಪ್ರೀತಿ, ಅಕ್ಕೆ ಅಮ್ಮನ ಬಗ್ಗೆ ಗೊತ್ತಲ್ಲ, ನೀವು ಅವ್ರ ಮಾತನ್ನ ಕಿವಿಗೆ ಹಾಕೋಬೇಡಿ. ಹೇಳಿ ಅಕ್ಕೆ. ಪ್ರೀತಿ, ಅದೆಲ್ಲ ನಾನು ಏನು ಕಿವಿಗೆ ಹಾಕೊಳ್ಳಲ್ಲ. ನೀನ್ ಫಸ್ಟ್ ಇಲ್ಲಿ ನೋಡು. ಬನ್ನಿ ಇಬ್ರು. ಯಾರದ್ಕೆ? ತಡಿ ಪ್ರೀತಿ. ಜೂಲಿ, ಅಚ್ಚು. ಮಮ್ಮಿ ಮಮ್ಮಿ. ಜೂಲಿ, ಅಚ್ಚು ಬಂದ್ಬಿಟ್ರಾ? ಅಯ್ಯೋ, ಎಲ್ಲೋಗಿದ್ರಿ ಇಷ್ಟ ದಿನ ನೀವು? ನಿಮ್ಮಮ್ಮ ಅಂತೂ ಎಷ್ಟು ಕಷ್ಟ ಪಡ್ತಾ ಇದ್ಲು ಗೊತ್ತಾ ಜೂಲಿ? ಜೂಲಿ, ಬಾಮ ಇಲ್ಲಿ. ಮಮ್ಮಿ ಮಮ್ಮಿ. ಅದಕ್ಕೆ ಮಕ್ಳು ಹೆಂಗ್ ಸಿಕ್ಕಿದ್ರು? ಅದಕ್ಕೆ ಏನಾಯ್ತಕ್ಕೆ? ಇವರಿಗೆ ಇಷ್ಟ ದಿನ ಎಲ್ಲೋಗಿದ್ರು? ಅದಕ್ಕೆ ಇನ್ನು ಏನಂತ ಏನು ಗೊತ್ತಿಲ್ಲ ಪ್ರೀತಿ. ಮಕ್ಳು ಓಡ್ ಬಂದ್ರು. ನಾನು ಯಶೋದಕ್ಕನ ಮನೇಲಿ ಇಟ್ಕೊಂಡಿದ್ದೆ. ಆಗ ಎಲ್ರಿಗೂ ಶಾಕ್ ಆಗ್ಬಿಡ್ತು ಅವ್ರನ್ನ ನೋಡಿ. ಏನಂತ ಕೇಳಿದ್ರೆ ಮೊದ್ಲು ಊಟ ಹಾಕಮ್ಮ, ತುಂಬಾ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳಿದ್ರ. ಸರಿ, ಮೊದ್ಲು ಬಂದು ಜೂಲಿನ ಬಿಟ್ಬಿಟ್ಟು ಮನೆಗೆ ಹೋಗೋಣ, ಆಮೇಲೆ ಮಕ್ಳ ಹತ್ರ ಕೇಳೋಣ ಅಂತ ಬಂದೆ ಪ್ರೀತಿ. ಮಮ್ಮಿ, ನನ್ಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ ಗೊತ್ತಾ? ಸ್ವಲ್ಪ ಊಟ ಹಾಕಿ ಮಮ್ಮಿ, ಆಮೇಲೆ ನಾನು ನಿಮ್ಗೆ ಎಲ್ಲ ಸ್ಟೋರಿ ಹೇಳ್ತೀನಿ. ಬಾ, ಮೊದ್ಲು ಊಟ ಮಾಡ್ಬಾ. ಅಚ್ಚು ಅಚ್ಚು, ನನ್ ಕಂದ ಎಲ್ಲೋಗಿದ್ದೆ? ಅಚ್ಚು ಬಾ, ಹೊಟ್ಟೆ ಹಶ್ವಾಗ್ತಾ ಇದ್ಯಾ? ಬಾ, ಊಟ ಮಾಡ್ತಿಂತೆ ಬಾ. ಅಜ್ಜಿ, ಇಲ್ಲ ಅಜ್ಜಿ, ನಾನು ಪಪ್ಪನ್ನ ನೋಡ್ಬೇಕು. ಅಕ್ಕ ಪಪ್ಪನ್ನ ನೋಡಿ ಎಷ್ಟು ದಿನ ಆಯ್ತು. ಅವರನ್ನ ನೋಡ್ಬಿಟ್ಟು ಆಮೇಲೆ ಬರ್ತೀನಿ ಅಜ್ಜಿ. ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಜ್ಜಿ. ಆಯ್ತಚ್ಚು. ಅಮ್ಮ, ಮನೆಗೆ ಹೋಗೋಣಮ್ಮ. ನಡಿ ಅಚ್ಚು, ಹೋಗೋಣ ಮನೆಗೆ. ಅಮ್ಮ ತಡಿಯಮ್ಮ, ಸ್ವಲ್ಪ ನಾನು ತುಕಡಿ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ತುಕಡಿನಾ? ಯಾರದು? ಅದೇ ಅಮ್ಮ, ಜೂಲಿ ತಮ್ಮ. ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀನಿ, ತಡಿಯಮ್ಮ. ಬೇಡ ಬಾ ಅಚ್ಚು, ಮತ್ತೆ ಹೋಗಿ ನೋಡ್ತಿಯಂತೆ, ಊಟ ಮಾಡ್ತಿಯಂತೆ. ಬಾ, ಆಮೇಲೆ ಹೋಗಿ ಅವನ ಹತ್ರ ಮಾತಾಡ್ಕೊಂಡು ಆಟಾಡ್ತಿಯಂತೆ. ಅಯ್ಯೋ, ನಮ್ಮ ಮಕ್ಳು ಹೆಂಗೋ ಮದ್ದು ಮನೆಗೆ ಸೇರ್ಬಿಟ್ರು. ಇನ್ಮೇಲೆ ಈ ತರ ಆಗ್ಬಾರ್ದು. ಏನಾಯ್ತಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟ ದಿನ ಮಕ್ಳು ಎಲ್ಲಿಂದ ಬಂದ್ರು, ಯಾರು ಕರ್ಕೊಂಬಂದ್ರು ಅಂತಾನೆ ಗೊತ್ತಿಲ್ಲ. ಹೋಗಿ ಜೂಲಿ ಹತ್ರ ಕೇಳ್ಬೇಕು. ಅಚ್ಚು, ಇನ್ನೊಂದ್ ಸ್ವಲ್ಪ ಊಟ ಹಾಕ್ಲಮ್ಮ? ಬೇಡ ಅಮ್ಮ, ಸಾಕು. ಸ್ವಲ್ಪ ತಿಂದಿದ್ದಕ್ಕೆ ಹೊಟ್ಟೆ ಫುಲ್ ಆಗ್ಬಿಟ್ಟು. ತುಂಬಾ ದಿನ ಆಯ್ತಾ ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲದೆ. ನನಗೀಗ ಹೊಟ್ಟೆ ಎಲ್ಲ ತುಂಬಾ ಸಣ್ಣಗಾಗ್ಬಿಟ್ಟಿದೆ ಅಮ್ಮ. ಅಮ್ಮ, ನೀವ್ ಯಾಕೆ ಅಳ್ತಾ ಇದ್ದೀರಾ? ನಾನ್ ಬಂದಿದ್ನಲ್ಲ, ನೀವ್ ಅಳ್ಬೇಡಿ ಅಮ್ಮ. ಪಪ್ಪ, ನೀವೂನು ಯಾಕೆ ಅಳ್ತಾ ಇದ್ದೀರಾ ಪಪ್ಪ? ಅಳ್ಬೇಡಿ ಪಪ್ಪ. ಆಯ್ತು ಮಗಳೇ. ಅಚ್ಚು, ಏನಂತ ಹೇಳಮ್ಮ? ಅಮ್ಮ, ಯಾಕಮ್ಮ ಈ ತರ ಇದ್ದೀರಾ? ಅಮ್ಮ, ನಗ್ನಗ್ತಾ ಇರಿ ಅಮ್ಮ. ಸರಿ ಅಚ್ಚು. ಅಚ್ಚು, ಈಗ ಹೇಳಮ್ಮ, ಏನಾಯ್ತಮ್ಮ ನಿಮ್ಗೆ? ಅಷ್ಟು ಮೇಲೆ ಎತ್ತರದಿಂದ ಬಿದ್ರಲ್ಲ, ನಿಮ್ಗೇನೂ ಆಗ್ಲಿಲ್ವಾ? ಅಮ್ಮ, ನಾವು ಮೇಲಿಂದ ಬಿದ್ವಲ್ಲ, ಆಗ ಅಲ್ಲಿರೋಂತಹ ಮರ ತುಂಬಾ ದೊಡ್ಡ ದೊಡ್ಡ ಮರ ಎಲ್ಲ ಇತ್ತ. ಆ ಮರಕ್ಕೆಲ್ಲ ಸಿಕ್ಕಾಕೊಂಡು ಕೆಳಗ್ ಬಿದ್ದಾಗ ನಮ್ಗೆ ಏನಾಗ್ಲಿಲ್ಲ. ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಬಿದ್ದಿದ್ವಾ. ಪಾಪ ಆ ಲಿಲ್ಲಿ ಇದಾಳಲ್ಲ, ಅವಳಿಗೆ ಸ್ವಲ್ಪ ತಲೆ ಹೊಡೆತ ಬಿದ್ದು ತುಂಬಾ ರಕ್ತ ಹೋಗ್ತಾ ಇತ್ತು. ಆಗ ರೇಷ್ಮನೆ ಯಾವ್ದೋ ಒಂದ್ ಎಲೆ ತಂದು ಸ್ವಲ್ಪ ಕುಟ್ಟಿ ಅದನ್ನ ತಲೆಗಿಟ್ಲು. ಆಮೇಲೆ ಅವಳಿಗೆ ರಕ್ತ ಹೋಗೋದು ನಿಂತೋಗ್ಬಿಟ್ಟು ಗೊತ್ತಾ ಅಮ್ಮ? ಆಮೇಲೆ ಏನಾಯ್ತಚ್ಚು? ಪಪ್ಪ, ಆಮೇಲೆ ಅಷ್ಟು ದೊಡ್ಡ ಕಾಡಲ್ಲಿ ನಮ್ಗೆ ಎಲ್ಲ ಹೋಗ್ಬೇಕಂತಾನೆ ಗೊತ್ತಿರ್ಲಿಲ್ಲ ಪಪ್ಪ. ಆಗ ನಾವು 4 ಜನ ಸೇರ್ಕೊಂಡು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಕೊಂಡ್ ಬರ್ತಾನೆ ಇದ್ವಿ ಪಪ್ಪ. ಆಮೇಲೆ ನಮ್ಮೆಲ್ರಿಗೂ ತುಂಬಾ ಹೊಟ್ಟೆ ಹಶ್ವಾಯ್ತು ಪಪ್ಪ. ಆಗ ನಮ್ಗೆ ತಿನ್ನಕ್ಕೆ ಏನೂ ಇರ್ಲಿಲ್ಲ ಪಪ್ಪ. ಯಾರೋ ಬಾಗಿಲು ತಟ್ತಾ ಇದ್ದಾರೆ ರೀ. ಯಾರಂತ ಹೋಗಿ ನೋಡ್ಬಿಟ್ಟು ಬರ್ತೀನಿ. ಆಯ್ತು ಸ್ವೀಟಿ. ಆಮೇಲೆ ಏನಾಯ್ತಚ್ಚು? ಆಮೇಲೆ ಪಪ್ಪ ತುಂಬಾ ಹೊಟ್ಟೆ ಹಶ್ವಲ್ಲಿ ನಾವು 4 ಜನ ಒಂದ್ ಮರದ ಕೆಳಗಡೆ ಕುತ್ಕೊಂಡೇ ಇದ್ವಿ ಪಪ್ಪ. ಅಕ್ಕ,
ಇದ್ದಾರೆ. ತಡೀರಿ ಬಂದೆ. ಯಾರು? ಬನ್ನಿ, ಎಲ್ಲಾರು ಬಂದಿದ್ದೀರಾ? ಬನ್ನಿ ಬನ್ನಿ, ಒಳಗ್ ಬನ್ನಿ. ಬಾ ಪ್ರೀತಿ, ಪಾಪನ್ ಕರ್ಕೊಂಡ್ ಬರ್ಲಿಲ್ವಾ? ಇಲ್ಲ ಅದಕ್ಕೆ ಅಮ್ಮ ನೋಡ್ಕೊಳ್ತೀನಿ, ನೀನ್ ಹೋಗ್ಬಿಟ್ ಬಾ ಅಂತ ಹೇಳಿದ್ರು. ಹೌದಾ, ಸರಿ ಸರಿ ಆಯ್ತು. ಬಾವಾ ಕೂತ್ಕೊಳ್ಳಿ. ಬಾವಾ ಅಣ್ಣ ಕೂತ್ಕೊಳ್ಳೋಣ. ಯಶೋದಕ್ಕ ಬಂದ್ರಕ್ಕ ಒಳಗೆ? ಆ ಏ ಸ್ವೀಟಿ, ನಾನೇ ಕಡೆಮ್ಮ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದು. ಯಾಕಕ್ಕ? ಅಲ್ಲ, ಮಕ್ಕಳು ಇಷ್ಟ ದಿನ ಎಲ್ಲಿದ್ರು ಏನು ಅನ್ನೋದನ್ನ ಅವ್ರವ್ರ ಮನೇಲಿ ಕುತ್ಕೊಂಡು ಮಾತಾಡ್ಕೊಂಡ್ರೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಏನು ಅನ್ನೋದು ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲರನ್ನೂ ಕರ್ದೆ. ಹೌದಕ್ಕ, ಆಯ್ತು, ಅದು ಒಳ್ಳೇದೇ. ರೀ ಅಚ್ಚು, ಏನ್ ಸ್ವೀಟಿ? ಸ್ವಲ್ಪ ಇಲ್ಲಿ ಬನ್ನಿ. ಎಲ್ಲರೂ ಬಂದಿದ್ದೀರಾ? ಬನ್ನಿ ಬನ್ನಿ. ರೀ, ಮಕ್ಕಳು ಇಷ್ಟ ದಿನ ಎಲ್ಲಿದ್ರು ಏನು ಅನ್ನೋದನ್ನ ಎಲ್ರು ಒಟ್ಟಿಗೆ ಕೂತು ಕೇಳೋಣ ಅಂತ ಅಂದ್ಬಿಟ್ಟು ಎಲ್ರು ಬಂದಿದ್ದಾರೆ ರೀ. ಹೌದೌದು, ಅದನ್ನು ಸರಿನೇ. ರೀ, ಅಚ್ಚನ ಕರೀರಿ. ಸ್ವೀಟಿ. ಅಚ್ಚು ಅಚ್ಚು. ಈ ಪ್ರಪಂಚದಲ್ಲಿ ಯಾರಿಗೂ ಸಿಗದೇ ಇರೋಂತ ಅದೃಷ್ಟ ನೀನ್ ನನಗೆ ಸಿಕ್ಕಿದ್ಯಾ. ಆದ್ರೆ ಏನ್ ಮಾಡೋದು, ನಾನು ತುಂಬಾ ಕಷ್ಟದಲ್ಲಿದ್ದಾಗ ನೀನ್ ನನಗೆ ಒಂಚೂರು ಸಹಾಯನೇ ಮಾಡಿಲ್ಲ. ಅದು ನಿನ್ ತಪ್ಪಲ್ಲ, ನನ್ ತಪ್ಪು. ನಿನ್ನನ್ನ ಕರಿಬೇಕಾಗಿರೋಂತ ಮಂತ್ರನೇ ನನಗೆ ಮರ್ತೋಗ್ಬಿಟ್ಟಿದೆ. ಏನ್ ಮಾಡೋದಂತ ಗೊತ್ತಾಗ್ತಾನೆ ಇಲ್ಲ ಜಿನ್. ನಿನ್ನನ್ನ ಯಾವಾಗ ನೋಡ್ತೀನಂತಾನೆ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನಿನ್ನನ್ನ ನೋಡ್ದೆ ಎಷ್ಟು ದಿನ ಆಗಿದೆ ಗೊತ್ತಾ ಜಿನ್. ಜಿನ್, ಹಿಂಗಾದ್ರೂ ಮಾಡಿ ಪ್ಲೀಸ್ ಜಿನ್, ನಿನ್ನನ್ನ ಕರಿಯಕ್ಕೆ ಆ ಮಂತ್ರನ ನನಗೆ ಹಿಂಗಾದ್ರೂ ಮಾಡಿ ನೆನಪು ಮಾಡು ಜಿನ್, ಪ್ಲೀಸ್ ಜಿನ್. ಅಚ್ಚು ಅಚ್ಚು. ಪಪ್ಪ ಕರೀತಾ ಇದ್ದಾರೆ. ಬಂದೆ ಪಪ್ಪ. ಬಾ ಅಚ್ಚು. ವಾವ್, ಎಲ್ಲರನ್ನೂ ಒಟ್ಟಿಗೆ ನೋಡುವಾಗ ಎಷ್ಟು ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರನ್ನೂ ನೋಡಿ ಎಷ್ಟು ದಿನ ಆಯ್ತು. ಅಚ್ಚು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಿಮ್ಗೆ ಏನಾಯ್ತು, ಹೆಂಗಿಲ್ ಬಂದ್ರಿ ಅಂತ ಕೇಳೋಣ ಅಂತ ಎಲ್ಲ ಬಂದಿದ್ದಾರೆ. ಹೌದಮ್ಮ. ಸರಿ, ಏನಾಯ್ತು ಅಂತ 4 ಜನನೂ ಹೇಳಿ. ಅತ್ತೆ, ನಾವು ಅಲ್ಲಿ ಪ್ಯಾರಾಶೂಟ್ ಅಲ್ಲಿ ಹೋಗ್ತಾ ಇರುವಾಗ ಮೇಲಿಂದ ಕಾಡೊಳಗ್ ಬಿದ್ವಾ. ಆಗ ಅಲ್ಲಿ ಮರಕ್ಕೆಲ್ಲ ಸಿಕ್ಕಾಕೊಂಡು ನಾವು ಕೆಳಗ್ ಬಂದು ಬಿದ್ವಿ. ಆಮೇಲೆ ಬಿದ್ಮೇಲೆ ಯಾರಿಗೂ ಸ್ವಲ್ಪನೂ ಹೊಟ್ಟ ಬೀಳಲೇ ಇಲ್ಲ. ಆದ್ರೆ ಲಿಲಿಗ್ ಮಾತ್ರ ತಲೆಯಲ್ಲಿ ಚೆನ್ನಾಗ್ ಹೊಟ್ಟ ಬಿದ್ದು ತುಂಬಾ ಬ್ಲಡ್ ಹೋಗ್ತಾನೆ ಇತ್ತು ಮಮ್ಮಿ. ಆಮೇಲೆ ರೇಷ್ಮೆ ಇದ್ದಾಳಲ್ಲ, ಅವಳು ನನಗೆ ಸ್ವಲ್ಪ ಎಲೆ ಎಲ್ಲ ಕುಟ್ಟಿ ತಂದು ತಲೆಯಲ್ಲಿಟ್ಟು ಆಮೇಲೆ ರಕ್ತ ನಿಲ್ಲೋದು ಕಡಿಮೆ ಆಗ್ಬಿಟ್ಟಂಟಿ. ಹೌದಾ? ಆಮೇಲೆ ಅತ್ತೆ, ನಾವು ಅಲ್ಲೇ ಇದ್ವಿ ಅಂದ್ರೆ ನಾವು ಮನೆಗೆ ಬರಲ್ಲ ಅಂತ ಅಂದ್ಬಿಟ್ಟು ಅಚ್ಚು ಹೇಳಿದ್ದು. ಅದಕ್ಕೆ ಕಾಡೊಳಗಡೆನೆ ನಾವು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಕೊಂಡ್ ಬರೋಣ ಅಂತ ನಡ್ಕೊಂಡ್ ಬರ್ತಾನೆ ಇದ್ವಿ. ಆಮೇಲೆ ನಾವು ತುಂಬಾ ದೂರ ನಡ್ಕೊಂಡ್ ಬಂದು ತುಂಬಾ ಆಯಾಸ ಆಗ್ಬಿಡ್ತು. ಹೊಟ್ಟೆ ಬೇರೆ ಹಶ್ವಾಗ್ತಾ ಇತ್ತು. ಅವತ್ ನಮಗೆ ಹೊಟ್ಟೆ ಏನು ಸಿಗ್ಲಿಲ್ಲ. ತುಂಬಾ ಬೇರೆ ಹೆದರಿಕೆ ಆಗ್ತಾ ಇತ್ತು. ಯಾವ್ದಾದ್ರೂ ಪ್ರಾಣಿ ಬಂದು ನಮ್ಮನ್ನ ತಿನ್ಬಿಟ್ರೆ ಏನ್ ಮಾಡೋದಂತ ತುಂಬಾ ಜಾಗೃತಿಯಾಗಿ ನಾವಿದ್ವಿ. ಆ ಕಾಡೊಳಗಡೆ ತುಂಬಾ ಪ್ರಾಣಿ ಎಲ್ಲ ನೋಡಿದ್ವಿ. ಅವು ನಮ್ಮನ್ನ ಏನಾದ್ರೂ ಮಾಡ್ಬಿಡತ್ತ ಅಂತ ಎಷ್ಟು ಹೆದರಿಕೆಯಿಂದ ಇದ್ವಿ. ಆಮೇಲೆ ಅಲ್ಲೊಂದ್ ನದಿಯಲ್ಲಿ ನೀರೆಲ್ಲ ಕುಡಿದ್ವಿ. ಆಮೇಲೆ ಅಲ್ಲಿ ನದಿಯಲ್ಲಿ ಸ್ನಾನ ಎಲ್ಲ ಮಾಡಿದ್ವಿ. ಅಲ್ಲೊಂದ್ ಮೊಸಳೆ ಈ ಜೂಲಿನ ತಿನ್ನಕ್ ಬಂದ್ಬಿಡ್ತು. ಹೌದು ಮಮ್ಮಿ, ಎಷ್ಟು ಕಷ್ಟ ಆಯ್ತು ಗೊತ್ತಾ. ನನ್ನನ್ನ ಅಚ್ಚುನೇ ಕಾಪಾಡಿದ್ದು. ಇಲ್ಲ ಅಂದ್ರೆ ನಾನು ಮೊಸಳೆ ಬಾಯಿಗೆ ಹೋಗ್ತಾ ಇದ್ದೆ ಗೊತ್ತಾ ಮಮ್ಮಿ. ಅಯ್ಯೋ ನನ್ ಮಗಳೇ. ಅಲ್ಲ ಅಚ್ಚು, ಹಂಗಂದ್ರೆ ನೀವು ಇಷ್ಟ ದಿನ ಏನಾದ್ರೂ ತಿಂದ್ರಿ? ಹೆಂಗ್ ನೀವು ಬದುಕಿದ್ರಿ? ಇಲ್ಲ ಅತ್ತೆ, ನಾವು ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಹಿಂಗಾದ್ರೂ ನಾವು ಮನೆ ಸೇರ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಏನ್ ತಿನ್ನೋದಕ್ಕೆ ಇಷ್ಟ ಆಗತ್ತೋ ಅದನ್ನೆಲ್ಲ ತಿಂತಾ ಇದ್ವಿ. ಈ ರೇಷ್ಮೆ ಇದ್ದಾಳಲ್ಲ, ಅವಳು ಹೇಳಿದ್ಲು ನದಿಯಲ್ಲಿ ಮೀನ್ ಇರುತ್ತೆ, ಅದನ್ನ ಹಿಡಿದು ತಿನ್ನೋಣ, ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಅದನ್ನ ಹಿಡಿದು ಮೀನ್ ಹಿಡಿದ್ರ ಅದನ್ನ ಹೆಂಗ್ ತಿನ್ನಕ್ಕಾಗತ್ತೆ? ಹಸಿ ಇರುತ್ತಲ್ಲ. ಅರೆ ಆಂಟಿ, ಅದು ಮೀನು ಇದೆಯಲ್ಲ, ಅದು ನಾನು ಕ್ಲೀನ್ಗೆ ಮಾಡ್ಕೊಟ್ಟು ನಾವು ಬೆಂಕಿ ಹಾಕಿ ಅದರಲ್ಲಿ ಸುಟ್ಟು ತಿಂದಿದ್ದು. ಏನು ಸುಟ್ಟು ತಿಂದ್ರ? ಅದೇನ್ ಸುಟ್ಟು ತಿಂದ್ರಿ? ಏನ್ ಬೆಂಕಿ ಬಂತು? ನಾನು ನಿಮ್ಮ ಹತ್ರ ಹೇಳಲ್ಲ ಪಪ್ಪ. ನಾವು ಹೆಂಗ್ ಸುಟ್ಟು ತಿಂದ್ವಿ ಅಂದ್ರೆ, ನಾವು ಕಡ್ಡಿ ಮತ್ತೆ ಸ್ವಲ್ಪ ಸೌದೆ ಎಲ್ಲ ತಂದಿಟ್ಟು ಒಂದ್ ಕಲ್ಲಿಗೆ ಇನ್ನೊಂದ್ ಕಲ್ಲು ಹೊಡೆದ್ವಿ ಅಂದ್ರೆ ಬೆಂಕಿ ಬರುತ್ತಲ್ಲ ಪಪ್ಪ. ಹೌದಚ್ಚು. ಆ ಬೆಂಕಿನ ನಾವು ಒಂದ್ ಕಲ್ಲಿಗೆ ಇನ್ನೊಂದ್ ಕಲ್ಲಿಗೆ ಹೊಡೆದು ಬೆಂಕಿ ಬರ್ಸಿ ಕಡ್ಡಿಗೆಲ್ಲ ಹಚ್ಚಿ ಅದ್ರಲ್ಲಿ ನಾವು ಈ ಮೀನ ಸುಟ್ಟು ತಿಂದ್ವಿ ಪಪ್ಪ. ಎಷ್ಟು ಟೇಸ್ಟ್ ಇತ್ತು ಗೊತ್ತಾ ಪಪ್ಪ? ಸೂಪರ್ ಇತ್ತು ಪಪ್ಪ. ಯಪ್ಪ, ಅದು ಮರೆಯಕ್ಕೆ ಆಗಲ್ಲ ಪಪ್ಪ. ತುಂಬಾ ಟೇಸ್ಟ್ ಅಂದ್ರೆ ಟೇಸ್ಟ್ ಇತ್ತು ಪಪ್ಪ. ನಾವು ಒಂದ್ಸಲ ನಿಮ್ಗೆ ಇಲ್ಲಿ ಮಾಡ್ಕೊಡ್ತೀವಿ, ನೀವು ಮೀನ್ ತಂದು ಕೊಡಿ. ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಪಪ್ಪ? ಅಮ್ಮ ಮಾಡೋದ್ಕಿಂತ ನಾವು ಮಾಡಿದ್ದು ಅಷ್ಟು ಟೇಸ್ಟ್ ಇತ್ತು. ಹೌದು ಹೌದು, ಟೇಸ್ಟ್ ಇತ್ತು. ಯಶ್ ಮಾವ, ತುಂಬಾ ಟೇಸ್ಟ್ ಇತ್ತು. ಹೌದಾ ಅಚ್ಚು? ಹೌದಾ ಜೂಲಿ? ಆಮೇಲೆ ನಾವು ಮೀನ್ ತಿಂದ್ಬಿಟ್ಟು ಎಷ್ಟು ದೂರ ಆಗತ್ತೋ ಅಷ್ಟು ದೂರ ನಡ್ಕೊಂಡ್ ಬರೋಣ ಅಂತ ನಡ್ಕೊಂಡ್ ಬಂದ್ವಿ ಪಪ್ಪ. ಆಮೇಲೆ ನಾವು ಬರ್ತಾ ಬರ್ತಾ ತುಂಬಾ ಸುಸ್ತಾಗುವಾಗ ನಾವು ಅಲ್ಲೇ ಎಲ್ಲಾದ್ರೂ ಒಂದ್ ಮರದ ಕೆಳಗಡೆ ಉಳ್ಕೊಳ್ತಾ ಇದ್ವಿ ಪಪ್ಪ. ಆಮೇಲೆ ಒಂದಿನ ಮೀನ್ ಸುಟ್ಟಿರೋದು ಏನ್ ಸಿಗತ್ತೋ ಅದ್ ತಿಂತಾ ಇದ್ವಿ ಅಂಕಲ್. ಒಂದಿನ ನಾವೇನ್ ತಿಂದ್ವಿ ಅಂದ್ರೆ, ಫಸ್ಟ್ ದಿನ ನಾವು ಈ ಅಣಬೆ ಎಲ್ಲ ಬರ್ತದಲ್ಲ ಅಂಕಲ್, ಅದೇ ಮಶ್ರೂಮ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಾವು ಬೆಂಕಿಯಲ್ಲಿ ಸುಟ್ಟು ತಿಂದ್ವಿ. ಆಮೇಲೆ ಏನ್ ಮಾಡಿದ್ರಿ?
ಆಮೇಲೆ ಇನ್ನೊಂದಿನ ನಮ್ಗೆ ಜೇನುತುಪ್ಪ ಸಿಕ್ತಾ, ಜೇನುತುಪ್ಪ ತಿಂದ್ವಿ ಅಂಕಲ್. ಆಮೇಲೆ ಇನ್ನೊಂದಿನ ನಮ್ಗೆ ದಾಳಿಂಬೆ ಹಣ್ಣು ಸಿಕ್ತು ಕಾಡಲ್ಲಿ, ದಾಳಿಂಬೆ ಹಣ್ಣು ತಿಂದ್ವಿ. ಅಚ್ಚು, ತುಂಬಾ ಪ್ರಾಣಿ ಇದ್ದಿರತ್ತಲ್ಲ ಕಾಡಲ್ಲಿ, ಏನ್ ಮಾಡ್ತಾ ಇದ್ರಿ? ಪಪ್ಪ, ಹೌದು ಪಪ್ಪ, ಎಷ್ಟು ದೊಡ್ಡ ದೊಡ್ಡ ಪ್ರಾಣಿ ಎಲ್ಲ ಇತ್ತು ಪಪ್ಪ. ನಾವು ತುಂಬಾ ಹುಷಾರಾಗಿದ್ವಿ ಪಪ್ಪ. ಅದೇ ಯಾವ ಪ್ರಾಣಿನೂ ನಮ್ಮನ್ನ ಏನು ಮಾಡ್ದಿದ್ದಂಗೆ ನಾವು ಎಸ್ಕೇಪ್ ಆಗ್ತಾ ಇದ್ವಿ ಪಪ್ಪ. ಆನೆ ಎಲ್ಲ ಬಂತು ಪಪ್ಪ ನಮ್ಮ ಹತ್ರ. ಮತ್ತೆ ಕತ್ಲಾಗ್ತಾ ತುಂಬಾ ಎದುರಿಗೆ ಆಗ್ತಾ ಇತ್ತು ಪಪ್ಪ. ಕಾಡಲ್ಲಿ ಬೇಗ ಕತ್ಲಾಗ್ತಾ ಇತ್ತು ಪಪ್ಪ. ಆಗ ಯಾವ್ದಾದ್ರು ಪ್ರಾಣಿ ಬಂದು ನಮ್ಮನ್ನ ತಿನ್ಬಿಡತ್ತೆ ಅಂತ ತುಂಬಾ ಹೆದರ್ಕೊಂಡು 4 ಜನ ತುಂಬಾ ಕೈ ಇಟ್ಕೊಂಡು ಗಟ್ಟಿಯಾಗಿ ಯಾವ್ದಾದ್ರು ಮರದ ಕೆಳಗಡೆ ಕುತ್ಕೊಂಡು ನಾವು ನಿದ್ರೆ ಮಾಡ್ತಾ ಇದ್ವಿ ಪಪ್ಪ. ಆಮೇಲೆ ಹಿಂಗೆ ದಿನ ಕಳೀತಾ ಇತ್ತು ಪಪ್ಪ. ಯಾವಾಗಾದ್ರೂ ಮನೆಗೆ ಬಂದು ಸೇರ್ತೀವಿ ಅಂತ ಆಗ್ಬಿಟ್ಟಿತ್ತು. ಆಗ ಒಂದು ಅದೃಷ್ಟ ನಡೀತು ನೋಡಿ ಪಪ್ಪ. ಪಪ್ಪ, ಒಂದ್ಸಲ ನಾನು, ಜೂಲಿ, ಲಿಲ್ಲಿ 3 ಜನನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಕಿಡ್ನಾಪರ್ಸ್ ಇದ್ರಲ್ಲ ಪಪ್ಪ. ಹೌದು. ಅವರು ಕರೆಕ್ಟ್ ಆಗಿ ಆ ಕಾಡೊಳಗೆ ಬಂದ್ರು ಪಪ್ಪ. ಆಮೇಲೆ ಆ ಕಿಡ್ನಾಪರ್ಸ್ ಅನ್ನ ನಾವು ನೋಡಿದ ತಕ್ಷಣ ನಮ್ಗೆ ತುಂಬಾ ಸಂತೋಷ ಆಗ್ಬಿಡ್ತಮ್ಮ. ಯಾಕಚ್ಚು ಅವರ ನೋಡಿ ನೀವು ಸಂತೋಷ ಪಟ್ರಿ? ಅಮ್ಮ, ಅಷ್ಟೊಂದ್ ದಿನ ಕಾಡಲ್ಲಿ ತಿರುಗ್ತಾನೆ ಇದೀವಿ, ಒಂದ್ ಮನುಷ್ಯನೂ ನೋಡ್ಲಿಲ್ಲ. ಆಗ ಇವ್ರನ್ನ ನೋಡುವಾಗ ಸಂತೋಷ ಆಗಲ್ವಮ್ಮ? ಹೌದಚ್ಚು, ಅವ್ರು ಏನ್ ಮಾಡಿದ್ರು ನಿಮ್ಮನ್ನ? ಅತ್ತೆ, ನಾನ್ ಹೇಳ್ತೀನಿ. ಹೇಳ್ ಜೂಲಿ. ಅತ್ತೆ, ಆ ಕಿಡ್ನಾಪರ್ಸ್ ಹತ್ರ ನಮ್ಮ ಅಚ್ಚು ಬುದ್ಧಿವಂತೆಯಿಂದ ಮಾತಾಡಿ ನಮ್ಮನ್ನ ಕಿಡ್ನಾಪ್ ಮಾಡಕ್ಕೆ ಅಚ್ಚು ಅವರಿಗೆ ಪ್ಲಾನ್ ಕೊಟ್ಟು ಅವರು ಆ ಕಾಡಿಂದ ಈ ಕಾಗೆಹಳ್ಳಿಯಿಂದ ಸುಮಾರು 70 ಕಿಲೋಮೀಟರ್ಸ್ ಆ ಕಡೆ ನಮ್ಮನ್ನ ಕರ್ಕೊಂಬಂದ್ರು, ಗೊತ್ತಾ? ಹೌದಾ? ಆ ಗೋವಾ ಕಾಡಿಂದ ನೀವ್ ಹೆಂಗ್ ಬಂದ್ರಿ? ಅಮ್ಮ, ಆ ಸಮುದ್ರದಲ್ಲಿ ಅವರು ಸಣ್ಣ ಬೋಟಲ್ಲಿ ಆ ಗೋವಾ ಕಾಡಿಗೆ ಬಂದಿದ್ರ. ಅದೇ ಸಣ್ಣ ಬೋಟಲ್ಲಿ ನಮ್ಮನ್ನ ಕೂರಿಸಿ ಕರೆಕ್ಟ್ ಆಗಿ ನಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ರಮ್ಮ. ಯಾರಿಗೂ ಏನ್ ತೊಂದರೆನೇ ಆಗ್ಲಿಲ್ಲ. ಸುಮಾರು 2.5 ದಿನ ನಾವು ಆ ಸಮುದ್ರದಲ್ಲಿ ಪಯಣ ಮಾಡಿ ಬಂದಿದೀವಿ, ಗೊತ್ತಾ? ಅಚ್ಚು, ನಿಮ್ ಕತೆ ಕೇಳ್ತಾ ಇದ್ರೆ ದೊಡ್ಡ ಚರಿತ್ರೆನೇ ಬರಿಬೋದಾ ಅಂತ. ಯಶ್ ಅತ್ತೆ, ನೀವ್ ಹೇಳೋದು ಕರೆಕ್ಟ್. ಆಮೇಲೆ ಏನಾಯ್ತು ಅಂದ್ರೆ ಅತ್ತೆ, ಆ ಕಿಡ್ನಾಪರ್ಸ್ ಹತ್ರ ಅಚ್ಚು ಅವಳು ಮೈಂಡ್ ಅಲ್ಲಿ ಏನೇನೋ ಯೋಚನೆ ಮಾಡಿ ಅವ್ರ ಹತ್ರ ತುಂಬಾ ಸುಳ್ಳೆಲ್ಲ ಹೇಳಿ ನಮ್ಮನ್ನ ಕಿಡ್ನಾಪ್ ಮಾಡಿಸಿದ್ಲಲ್ಲ. ಆಮೇಲೆ ಅಲ್ಲಿಂದ ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ರು, ಊರಿಗೆ ಕರ್ಕೊಂಬಂದು ನಮ್ಮನ್ನ ಕಟ್ಟಾಕ್ಬಿಟ್ಟು, ಗೊತ್ತಾತೆ? ಹೌದಮ್ಮ, ಅವರು ನಮ್ಮನ್ನ ಕಟ್ಟಾಕ್ಬಿಟ್ಟು ನಿಮ್ಮ ಹತ್ರ ಬ್ಲಾಕ್ ಮೇಲ್ ಮಾಡಿ ದುಡ್ಡೆಲ್ಲ ಕೇಳ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಅವ್ರು ಪ್ಲಾನ್ ಮಾಡೋದಲ್ಲ, ನಾನೇ ಅವರಿಗೆ ಆ ತರನೇ ಐಡಿಯಾ ಕೊಟ್ಟಿದ್ದೆಮ್ಮ. ಸುಮ್ನೆ ಅವರು ನಿಜವಾಗ್ಲೂ ನಮ್ಮನ್ನ ಕಿಡ್ನಾಪ್ ಮಾಡಿ ನಮ್ಮ ಬಗ್ಗೆ ಏನೇನೋ ಹೇಳಿ ನಿಮ್ಮ ಹತ್ರ ದುಡ್ಡು ಕೇಳೋಣ ಅಂತ ಇದ್ರು. ಆಮೇಲೆ ಏನಂತಾನೆ ಗೊತ್ತಿಲ್ಲಮ್ಮ, ಸಡನ್ ಆಗಿ ಅದ್ರಲ್ಲಿ ಆಂಟಿ ಒಬ್ರು ಕಪ್ಪುಗೆ ಇದಾರಲ್ಲ ಕಿಡ್ನಾಪರ್, ಅವ್ರು ಬಂದ್ಬಿಟ್ಟು ಸಾರಿ ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿ ತಪ್ಪಾಯ್ತು, ನಿಮ್ಮನ್ನ ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಸಾರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಓಡೋಗ್ಬಿಟ್ರು. ಹೌದಾ? ಹೌದಮ್ಮ, ಅವ್ರು ಹಂಗೆ ಹೇಳ್ಬಿಟ್ಟು ಓಡೋಗ್ಬಿಟ್ರು. ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಹತ್ರ ಎಲ್ಲ ಫೋನ್ ನಂಬರ್ ಇಸ್ಕೊಂಡ್ರು, ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಅವ್ರು ಬಂದು ಆ ತರ ಹೇಳ್ಬಿಟ್ಟು ಓಡೋಗ್ಬಿಟ್ರು. ನೀವೇನಂತ ಹೇಳಿದ್ರಿ? ಹೌದಚ್ಚು, ಒಬ್ರು ಕಾಲ್ ಮಾಡ್ಬಿಟ್ಟು ನಿಮ್ ಮಕ್ಕಳನ್ನ ಕಿಡ್ನಾಪ್ ಮಾಡಿಟ್ಟಿದೀವಿ, ದುಡ್ಡು ಬೇಕು ಅಂತ ನನಗ್ ಮಾತ್ರ ಅಲ್ಲ, ಈ ಭಾನು ಆಂಟಿಗೆ ಮತ್ತೆ ಅಜ್ಜಿಗೆ ಎಲ್ರಿಗೂ ಕಾಲ್ ಮಾಡಿ ದುಡ್ಡು ಕೇಳಿದ್ರು, ಗೊತ್ತಾ? ಹೌದಮ್ಮ, ಮತ್ತೆ ಯಾಕೆ ಅವರು ಹೆದರ್ಕೊಂಡು ಓಡೋದ್ರು? ನೀವು ದುಡ್ಡು ಕೊಡಲ್ಲ, ಪೊಲೀಸಿಗೆ ಹೇಳ್ಬಿಡ್ತೀರಿ ಅಂತ ಹೇಳಿದ್ರಾ? ಹಂಗೆ ಹೇಳಿಲ್ಲ ಅಚ್ಚು. ಮತ್ತೆ ಏನಂತ ಹೇಳಿದ್ರಮ್ಮ? ಯಾಕೆ ಅವರು ಹೆದರ್ಕೊಂಡು ಓಡೋದ್ರು? ಅದು ಬೇಡ ಅಚ್ಚು, ಅದಿನ್ನೇನು ಹೇಳೋದ್ ಬೇಡ ಬಿಡು. ಅವ್ರು ಹೋದ್ರಲ್ಲ, ನೀವ್ ಹೆಂಗೋ ಬಂದ್ಬಿಟ್ಟಲ್ಲ, ಸಾಕು ಬಿಡು. ಅಮ್ಮ, ಹೇಳಮ್ಮ ಪ್ಲೀಸ್ ಅಮ್ಮ, ತಲೆ ಕೆಟ್ಟ ಹೋಗ್ತಾ ಇದೆ. ಅವ್ರು ಯಾಕೆ ಓಡೋದ್ರು ಅಂತ ಗೊತ್ತಾಗಬೇಕಲ್ಲ ನಮ್ಗೆ. ಅದು ಅಚ್ಚು, ಅದು ಅತ್ತೆ, ಹೌದು, ನಮ್ಗೆ ಆ ಕಿಡ್ನಾಪರ್ಸ್ ನಮ್ಮನ್ನ ಬಿಟ್ಬಿಟ್ಟು ಓಡೋಗಿದ್ದಕ್ಕೆ ಏನ್ ಕಾರಣ ಅಂತ ಗೊತ್ತಾಗಬೇಕು. ಹೇಳ್ತೀರಾ ಇಲ್ವಾ? ಹೇಳಿ. ಹೌದು ಆಂಟಿ, ಏನಂತ ಹೇಳಿ. ಅಚ್ಚು, ಆ ಕಿಡ್ನಾಪರ್ಸ್ ಫೋನ್ ಮಾಡಿದಾಗ ನಮ್ಮ ಹತ್ರ ಹಿಂಗಂತ ಹೇಳಿದ್ರು, ನಿಮ್ ಮಕ್ಕಳನ್ನ ಕಿಡ್ನಾಪ್ ಮಾಡಿಟ್ಟಿದೀವಿ ಅಂತ. ಅದಕ್ಕೆ ನಾನ್ ಹೇಳ್ದೆ, ಯಾಕಪ್ಪ ಈ ತರ ಸುಳ್ಳು ಹೇಳ್ತೀರಾ, ನಮ್ಮ ಮಕ್ಕಳೆಲ್ಲ ತೀರ್ಕೊಂಡು 8 ದಿನ ಆಯ್ತು ಅಂತ ಹೇಳ್ದೆ ಅಚ್ಚು. ಅಲ್ಲಿಗೆ ಫೋನ್ ಕಟ್ ಆಗ್ಬಿಡ್ತು. ನನ್ಗೂ ಫೋನ್ ಬಂತು, ನಾನು ಹಂಗೇನೆ ಹೇಳಿದ್ದು. ಹೌದಚ್ಚು, ನಿಮ್ ಅಜ್ಜಿಗೂ ಫೋನ್ ಬಂತು, ನಾವು ಹಂಗೆ ಹೇಳಿದ್ವಿ. ಅವರು ತೀರ್ಕೊಂಡು 8 ದಿನ ಆಯ್ತು, ನೀವೇನಪ್ಪ ಈ ತರ ಹೇಳ್ತಾ ಇದ್ದೀರಾ, ತಡೀರಿ ನಿಮ್ಗೆ ಪೊಲೀಸಿಗೆ ಹೇಳ್ತೀವಿ ಅಂತ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.